ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅಶ್ವಿನಿ ಚಾನಲ್. ನಾನು ಇವತ್ತು ಮಾಡ್ತಾಯಿದ್ದೀನಿ ಮೂಲಂಗಿ ಮತ್ತು ಬೀಟ್ರೂಟು ಪಲಾವು. ತುಂಬ ಟೇಸ್ಟಿಯಾಗುತ್ತೆ. ನೀವು ಒಂದು ಸಲ ಆದರೂ ಟ್ರೈ ಮಾಡಿ ನೋಡಿ. ಮೊದಲಿಗೆ ನಾನು ಅಕ್ಕಿನ ನೆನೆಯಲಿಕ್ಕೆ ಇಟ್ಟಿದ್ದೀನಿ. ಕಟ್ ಮಾಡಿರುವಂತಹ ಕ್ಯಾರೆಟು, ಬೀಟ್ರೂಟು, ಮೂಲಂಗಿ, ಎಲೆಕೋಸು, ಹೂಕೋಸು, ಸ್ವಲ್ಪ ಕಸೂರಿ ಮೇಥಿ, ಕಟ್ ಮಾಡಿರುವಂಥ ಒಂದು ಈರುಳ್ಳಿ. ನೀವು ಬೇಕಾದರೆ ಆಲೂಗಡ್ಡೆ, ಬೀನ್ಸು, ಬಟಾಣಿ ಕಾಳು ಕೂಡ ಹಾಕೋಬಹುದು. ನಾನಿಲ್ಲಿ ಮಸಾಲೆ ಕಾರಣ ತೊಗೊಂಡಿದ್ದೀನಿ, ನಾರ್ತ್ ಕರ್ನಾಟಕ ಸ್ಪೆಷಲು. ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಉಪ್ಪು, ಜೀರಿಗೆ, ಸಾಸಿವೆ, ಗರಂ ಮಸಾಲ ಮತ್ತು ಸ್ವಲ್ಪ ಅರಿಶಿನ. ನೀವು ಬೇಕಾದರೆ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೋಬಹುದು, ಬಟ್ ಕೆಂಪು ಖಾರ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಕುಕ್ಕರ್ ತೊಗೊಳ್ಳಿ, ಅದರೊಳಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಳ್ಳಿ, ಸಾಸಿವೆ ಹಾಕ್ಕೊಳ್ಳಿ, ಜೀರಿಗೆ ಹಾಕ್ಕೊಳ್ಳಿ, ಕರಿಬೇವು ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳಿ, ಈರುಳ್ಳಿ ಹಾಕ್ಕೊಳ್ಳಿ. ನಾನಿಲ್ಲಿ ಕರಿಬೇವು ಸೊಪ್ಪು ಹಾಕಿಲ್ಲ, ಇರಲಿಲ್ಲ ಅಂತ. ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಈರುಳ್ಳಿ ಫ್ರೈ ಮಾಡಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬಾಡಿಸ್ಕೊಂಡ್ರೆ ಈರುಳ್ಳಿ ಬೇಗ ಫ್ರೈ ಆಗುತ್ತೆ. ನಾನು ಕಲ್ಲಲ್ಲಿ ಕುಟ್ಟಿರುವಂಥ ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಪೇಸ್ಟ್ ಕೂಡ ಹಾಕ್ಕೋಬಹುದು. ಈ ನಾರ್ತ್ ಕರ್ನಾಟಕ ಸ್ಪೆಷಲ್ ಮಸಾಲೆ ಖಾರ ಹಾಕಿ ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಆಗುತ್ತೆ. ನೀವು ಅಚ್ಚ ಖಾರ ಪೌಡ್ರ್ ಹಾಕ್ತಿದ್ರೆ ಚಕ್ಕೆ, ಲವಂಗ, ಸ್ವಲ್ಪ ಧನಿಯಾ ಪುಡಿ, ಜೀರಿಗೆ ಪುಡಿ ಎಲ್ಲ ಹಾಕ್ಕೊಂಡು ಮಾಡ್ಕೋಬಹುದು. ಆಮೇಲೆ ಮಸಾಲೆ ಖಾರನ ಹಾಕ್ಕೊಳ್ಳಿ. ಖಾರ ನೋಡಿಕೊಂಡು ಹಾಕೋಬೇಕಾಗತ್ತೆ. ನಾನಿಲ್ಲಿ ಒಬ್ಬರಿಗೆ ಮಾತ್ರ ಮಾಡ್ತಾಯಿದ್ದೀನಿ. ಅರಿಶಿನ ಪುಡಿ ಹಾಕ್ಕೊಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ತರಕಾರಿನ ಎಲ್ಲ ಸಿಪ್ಪೆ ತೆಗೆದು ತೊಳೆದು ಕಟ್ ಮಾಡಿ ಹಾಕಿದ್ದೀನಿ. ನಿಮಗೆ ಇಷ್ಟವಾದಂಥ ತರಕಾರಿ ಕೂಡ ಹಾಕೋಬಹುದು, ಇಲ್ಲಾಂದರೆ ಮೂಲಂಗಿ ಮತ್ತು ಬೀಟ್ರೂಟ್ ಇಂದನೂ ಕೂಡ ಮಾಡ್ಕೋಬಹುದು, ಅದು ಕೂಡ ಟೇಸ್ಟು ಚೆನ್ನಾಗಿರುತ್ತೆ. ಈ ರೀತಿ ಪಲಾವ್ ಮಾಡ್ಕೊಳ್ಳೋದ್ರಿಂದ ಹೆಲ್ದಿ ಕೂಡ ಇರುತ್ತೆ. ಎಲ್ಲ ತರಕಾರಿ ಕೂಡ ನಾವು ಈವ್ನಿಂಗ್ ಅಥವಾ ಮಧ್ಯಾಹ್ನಕ್ಕೆ ಲಂಚ್ಗೆ ಕೂಡ ಮಾಡ್ಕೋಬೋದು, ಇಲ್ಲ ಅಂತಂದರೆ ನೈಟು ಡಿನ್ನರ್ಗೆ ಮಾಡ್ಕೋಬೋದು, ಬ್ರೇಕ್ಫಾಸ್ಟ್ಗೆ ಕೂಡ ಮಾಡ್ಕೋಬೋದು, ಬಾಕ್ಸ್ಗೆ ಕೂಡ ಮಾಡ್ಕೋಬಹುದು. ತೊಳೆದು ಇಟ್ಟಿರುವಂತಹ ಬಾಸ್ಮತಿ ರೈಸ್ ಹಾಕ್ತಾಯಿದ್ದೀನಿ ನಾನು. ನೀವು ಬೇಕಾದರೆ ನಾರ್ಮಲ್ ರೈಸ್ ಹಾಕ್ಕೊಳ್ಳಿ. ನಾರ್ಮಲ್ ರೈಸು ಇತ್ತಂದರೆ ನೀರು ಜಾಸ್ತಿ ಬೇಕಾಗತ್ತೆ. ಅಕ್ಕಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ 1-2 ನಿಮಿಷ. ನೀವು ಬೇಕಾದರೆ ಸ್ವಲ್ಪ ಕಟ್ ಮಾಡಿರುವಂಥ ಪುದೀನ ಸೊಪ್ಪು ಕೂಡ ಹಾಕ್ಕೋಬೋದು, ಕೊಬ್ಬರಿ ಪೇಸ್ಟ್ ಕೂಡ ಹಾಕ್ಕೋಬಹುದು. ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನಾನು, ಮತ್ತು ಸ್ವಲ್ಪ ಕಸೂರಿ ಮೇಥಿ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1-2 ನಿಮಿಷ ಹಾಗೆ ನಾವು ಮಿಕ್ಸ್ ಮಾಡ್ಕೊಳ್ತಾ ಇತ್ತು ಅಂದರೆ ರೈಸು ಮಸಾಲೆ ಎಲ್ಲ ಹಿರ್ಕೊಳ್ಳುತ್ತೆ. ಈ ರೀತಿ ಪಲಾವ್ ಮಾಡೋದ್ರಿಂದ ಟೇಸ್ಟಿ ಕೂಡ ಆಗುತ್ತೆ, ಬೇಗ ಕೂಡ ಆಗುತ್ತೆ. ಇಲ್ಲಿ 1 ಕಪ್ಪು ಅಕ್ಕಿಗೆ 3 ಕಪ್ಪು ನೀರು ಹಾಕ್ತಾಯಿದ್ದೀನಿ. ನೀವು ನಾರ್ಮಲ್ ರೈಸು ಇತ್ತಂದರೆ ಜಾಸ್ತಿ ನೀರು ಹಾಕೋಬೇಕಾಗತ್ತೆ, ಯಾಕಂದರೆ ತರಕಾರಿ ಎಲ್ಲ ನೀರು ಹೀರ್ಕೊಳ್ಳುತ್ತೆ. ನೀವು ಬೇಕಾದರೆ ಹುಣಸೆ ಹಣ್ಣು ಸ್ವಲ್ಪ ಹಾಕೋಬೋದು, ಕಟ್ ಮಾಡಿರುವಂಥ ಟೊಮ್ಯಾಟೊ ಹಾಕೋಬಹುದು, ಸ್ವಲ್ಪ ಇಲ್ಲಾಂದರೆ ಮೊಸರು, ಇಲ್ಲಾಂದರೆ ಲಿಂಬೆ ಹಣ್ಣಿನ ಹುಳಿ ಕೂಡ ಹಾಕೋಬೋದು. ನಾನಿಲ್ಲಿ ಯಾವುದೇ ಹಾಕ್ತಾ ಇಲ್ಲ, ನನಗೆ ಇದೇ ರೀತಿ ಪ್ಲೇನ್ ಇಷ್ಟ ಆಗುತ್ತೆ ಅಂತ ಮಾಡ್ತಾಯಿದ್ದೀನಿ. ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಮೇಲ್ಗಡೆ ಹಾಕೋದ್ರಿಂದ ಏನಾಗುತ್ತೆ, ಅಕ್ಕಿ ಅಂಟಂಟು ಆಗಿ ಆಗಲ್ಲ, ಸಾಫ್ಟಾಗಿ ಇರುತ್ತೆ. ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳಿ. ನೀವು ಗರಂ ಮಸಾಲ ಎಣ್ಣೆಯಲ್ಲಿ ಕೂಡ ಹಾಕ್ಕೋಬೋದು, ಬಟ್ ಗರಂ ಮಸಾಲ ಆಲ್ರೆಡಿ ಫ್ರೈ ಇರುತ್ತೆ, ಎಣ್ಣೆಯಲ್ಲಿ ಹಾಕಿದ್ರೆ ಸೀದೋಗುತ್ತೆ, ಅದಕ್ಕೆ ನಾನು ಲಾಸ್ಟಿಗೆ ಹಾಕ್ತಾಯಿದ್ದೀನಿ. ಬೇಕಾದರೆ ನೀವು ಒಂದು ಏಲಕ್ಕಿ ಕೂಡ ಹಾಕ್ಕೋಬಹುದು. ನಾನು ಮೀಡಿಯಮ್ ಫ್ಲೇಮಲ್ಲಿ 3 ವಿಸಿಲ್ಲು ಕೊಡ್ತಾಯಿದ್ದೀನಿ ಕುಕ್ಕರ್ಗೆ. ತುಂಬ ಫಾಸ್ಟು ಇತ್ತಂದರೆ ಅನ್ನ ಬೇಗ ಬೇಯಲ್ಲ, ಮತ್ತು ನೀರು ಖಾಲಿಯಾಗಿ ಅನ್ನ ಸೀದೋ ಚಾನ್ಸಸ್ ಇರುತ್ತೆ. ಇಲ್ಲಿ ನೋಡಿ, ಇವಾಗ 10 ನಿಮಿಷ ಆಗಿದೆ, ಅನ್ನ ಇನ್ನೂ ಬಿಸಿ ಇದೆ ನೋಡಿ, ಎಷ್ಟು ಚೆನ್ನಾಗಿ ಆಗಿದೆ ಅನ್ನ.
ನೀವು ರಾಯ್ತಾ ಜೊತೆ ಈ ಪಲಾವ್ ಸರ್ವ್ ಮಾಡ್ಬೋದು, ಇಲ್ಲ ಟೊಮೆಟೊ ಕೆಚಪ್ ಜೊತೆ ಸರ್ವ್ ಮಾಡಬಹುದು, ಮೊಸರು ಜೊತೆ ಸರ್ವ್ ಮಾಡ್ಬೋದು, ಇಲ್ಲಾಂದರೆ ಉಪ್ಪಿನಕಾಯಿ ಜೊತೆನೂ ಕೂಡ ಸರ್ವ್ ಮಾಡ್ಬೋದು. ನಾನು ಮಾವಿನಕಾಯಿ ಉಪ್ಪಿನಕಾಯಿ ಇಟ್ಟಿದ್ದೀನಿ, ಮನೆಯಲ್ಲೇ ಮಾಡಿರುವಂಥದ್ದು. ಮಾವಿನಕಾಯಿ ಉಪ್ಪಿನಕಾಯಿ ಕೂಡ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಇದೆ, ನೀವು ವೀಕ್ಷಿಸಬಹುದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಪಲಾವ್ ರೆಡಿಯಾಗಿದೆ. ಮಕ್ಕಳಿಗೆ ಗೊತ್ತೇ ಆಗಲ್ಲ ನೀವು ಈ ರೀತಿ ಮೂಲಂಗಿ ಹಾಕಿ ಪಲಾವ್ ಮಾಡಿದ್ರೆ, ಮಕ್ಕಳು ಮೂಲಂಗಿ ತಿನ್ನಲ್ಲ, ಸ್ಮೆಲ್ ಬರುತ್ತೆ ಅಂತ. ಬಟ್ ಇದರಲ್ಲಿ ನೀವು ಈ ರೀತಿ ಪಲಾವ್ ಮಾಡಿದ್ರೆ ಯಾರಿಗೂ ಕೂಡ ಗೊತ್ತೇ ಆಗಲ್ಲ ಇದರಲ್ಲಿ ನಾವು ಮೂಲಂಗಿ ಹಾಕಿದ್ದೀವಿ ಅಂತ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ. ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ಹೊಸ ವಿಡಿಯೋ ಎಲ್ಲ ನೀವು ವೀಕ್ಷಿಸಬಹುದು. ಕಲರ್ಫುಲ್ಲಾಗಿ ಹೆಲ್ದಿ ಪಲಾವ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನಾನು ಟೊಮ್ಯಾಟೊ ಬಾತು ವೆಜ್ ಪಲಾವ್ ಕೂಡ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಅದು ಕೂಡ ನೀವು ವೀಕ್ಷಿಸಬಹುದು. ರುಚಿ ರುಚಿ ಅಡುಗೆ ಮಾಡ್ತಾಯಿರಿ, ತಿಂತಾಯಿರಿ, ತಿನ್ನಿಸ್ತಾಯಿರಿ, ಹೆಲ್ದಿಯಾಗಿರಿ. ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ಧನ್ಯವಾದಗಳು. ನನ್ನ ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು.